ಅದಕ್ಕೆ ಇಡೀ ವಿಶ್ವದಾದ್ಯಂತ ಬರೀ ನಮ್ಮ ದೇಶ ಅಂತ ಅಷ್ಟೇ ಅಲ್ಲ, ಎಲ್ಲ ದೇಶಗಳಲ್ಲಿ ಕೂಡ ಏನಂತ ಕೇಳಿದ್ರೆ ಇದ್ರ ಕುರಿತು ಜಾಗೃತಿಯನ್ನು ಉಂಟು ಮಾಡ್ತಾ ಇದ್ದಾರೆ. ಕಾರಣ ಇಷ್ಟೇ, ಇದು ಅತ್ಯಂತ ಭಯಾನಕವಾಗಿರುವಂಥ ರೋಗ. ಒಂದ್ಸಲ ಏನಾದರೂ ನಮ್ಮನ್ನು ಅಂಟ್ಕೊಳ್ತು ಅಂತ ಕೇಳಿದ್ರೆ ಅದನ್ನ ವಾಸಿ ಮಾಡೋದು ಬಹಳಷ್ಟು ಕಷ್ಟವಾಗಿರುವಂಥದ್ದು. ಅದಕ್ಕೋಸ್ಕರ ಇದನ್ನೇನಂತ ಕೇಳಿದ್ರೆ ಜನರಲ್ಲಿ ಜಾಗೃತಿಯನ್ನು ಉಂಟು ಮಾಡ್ತಾ ಇದ್ದಾರೆ. ಕೆಲವೊಂದು ರೋಗಗಳು ಬಹಳಷ್ಟು ಇದಾವೆ ನಮಗೆ, ಆದರೆ ಈ ಕೆಲವೊಂದಿಷ್ಟು ರೋಗಗಳೇನಂತ ಕೇಳಿದ್ರೆ ಬಹಳಷ್ಟು ಭಯಾನಕವಾಗಿರೋದ್ರಿಂದ ಮನುಷ್ಯನ ಅದನ್ನ ಯಾವ ಸ್ಥಿತಿಗೆ ತರ್ತದೆ ಅಂತ ಕೇಳಿದ್ರೆ ಸಾಯು ಸ್ಥಿತಿಗೆ ತಂದ್ಬಿಡ್ತಾ ಇದ್ದಾವೆ ಕೆಲವೊಂದಿಷ್ಟು. ಸೊ ಹೀಗಾಗಿ ಇದನ್ನು ನಿರ್ಮೂಲನೆ ಮಾಡಲಿಕ್ಕೆ ಇಡೀ ದೇಶಾದ್ಯಂತ ಅಥವಾ ರಾಷ್ಟ್ರದಾದ್ಯಂತ ಅಥವಾ ಜಗತ್ತಿನಾದ್ಯಂತ ಅಂತ ಕೇಳಿದರೆ ಈ ರೋಗವನ್ನು ನಿವಾರಣೆ ಮಾಡಲಿಕ್ಕೆ, ಜನರಲ್ಲಿ ಜಾಗೃತಿಯನ್ನು ಉಂಟು ಮಾಡಲಿಕ್ಕೆ ಈ ಡಿಸೆಂಬರ್ 1 ಆಯ್ಕೆ ಮಾಡಿಕೊಂಡು ಇದನ್ನು ಎಲ್ಲ ಕಡೆಯೂ ಕೂಡ ಇದ್ರ ಬಗ್ಗೆ ಜಾಗೃತಿಯನ್ನು ಉಂಟು ಮಾಡ್ತಿರ್ತಾರೆ. ಇನ್ನು ವಿಶೇಷವಾಗಿ ಈ ಶಾಲಾ ಕಾಲೇಜುಗಳಲ್ಲೇ ಯಾಕೆ ಇದನ್ನು ಆಚರಣೆ ಮಾಡೋದಕ್ಕೆ ಮಹತ್ವ ಕೊಟ್ಟರು, ಇಂಥ ರೋಗಗಳ ಬಗ್ಗೆ ನಮ್ಗೆ ಯಾಕೆ ಹೇಳ್ತಿರ್ತಾರೆ ಇವರು ಅಂತ ಏನಾದರೂ ನಾವು ವಿಚಾರ ಮಾಡೋಕ್ಕೆ ಹೋದರೆ, ಸೊ ಅಲ್ಲಿ ಈಗ ನಾವು ಎಂಥವ್ರಪ್ಪ ಅಂತ ಕೇಳಿದರೆ ಈ ಕಡೆ ನಾವು ಪ್ರೌಢರು ಅಲ್ಲ, ಈ ಕಡೆ ಏನಂತ ಕೇಳಿದರೆ ನಾವು ಬಾಲ್ಯಾವಸ್ಥೆಯಲ್ಲಿ ಹೊಂದಿರುವಂಥವ್ರು ಅಲ್ಲ. ಈ ಮಧ್ಯದಲ್ಲಿರುವಂಥ ವಯಸ್ಸು ನಮ್ದು ಇವಾಗ. ಇದೇ ವಯಸ್ಸಿನಲ್ಲಿ ಏನಂತಂದರೆ ಸಾಮಾನ್ಯವಾಗಿ ಲೈಂಗಿಕ ಆಕರ್ಷಣೆ ಕೂಡ ಇರುತ್ತೆ ನಮ್ಮ ಹತ್ರ. ಸೊ ಹೀಗಾಗಿ ಈ ಟೀನೇಜ್ ಅಂತ ಏನಿದೆಯಲ್ಲ ನಮಗೆ ಫ್ರಮ್ 13 to 19 years ಏನಿದೆಯಲ್ಲ ಇದಕ್ಕೆ ಟೀನೇಜ್ ಅಂತ ಕರೀತಾ ಇದ್ದಾರೆ. ಸೊ ಈ ವಯಸ್ಸಿನಲ್ಲಿ ಲೈಂಗಿಕ ಆಕರ್ಷಣೆ ಇರೋದ್ರಿಂದ ಸಾಮಾನ್ಯವಾಗಿ ಈ ರೋಗ ಹರಡೋದು ಕೂಡ ಹೇಗೆ ಅಂತ ಹೇಳಿದರೆ ಈ ಲೈಂಗಿಕ ಕ್ರಿಯೆಯಿಂದಲೇ ಹರಡುತ್ತದೆ ಅನ್ನೋ ವಿಚಾರವನ್ನು ಇದನ್ನು ಗುರುತಿಸ್ಕೊಂಡಿದ್ದೆ. ಆಮೇಲೆ ಈ ರೋಗ ಯಾವುದೇ ಆನುವಂಶಿಕವಾಗಿ ಬರುವಂಥದ್ದಲ್ಲ, ಇದನ್ನು ನಾವು ಪಡ್ಕೊಳ್ಳುವಂಥದ್ದು ಅಂತ ಕರೀತಾ ಇದ್ದಾರೆ. ನಾವು ಯಾವ ಇದಕ್ಕೆ ಕಾರಣವಾದಂತಹ ಜೀವಿ ಯಾವುದು ಅಂತ ಕೇಳಿದ್ರೆ HIV ಅಂತ ಕರೀತಾ ಇದ್ವಿ. ಇದರ ಅರ್ಥ ಏನು ಅಂತ ಕೇಳಿದ್ರೆ ಹ್ಯೂಮನ್ ಇಮ್ಯುನೋ ಡೆಫಿಷಿಯನ್ಸಿ ವೈರಸ್ ಅಂತ ಕರೀತಾ ಇದ್ದಾರೆ. ಈ ವೈರಸ್ಸು ಇಂಥ ಒಂದು ವೈರಸ್ ಆಗಿದೆ ಅಂತ ಕೇಳಿದ್ರೆ ಇಡೀ ನಮ್ಮನ್ನ ಅಶಕ್ತನನ್ನಾಗಿ ಮಾಡಿಬಿಡುತ್ತದೆ. ನಮ್ಮಲ್ಲಿರುವಂತಹ ರೋಗ ನಿರೋಧಕ ಶಕ್ತಿಯನ್ನೇ ಹಾಳು ಮಾಡಿಬಿಡುತ್ತದೆ ಈಗ. ಸೊ ಅದಕ್ಕೆ ಈ HIV ಸೋಂಕಿತ ವ್ಯಕ್ತಿ ಜೊತೆ ನಾವೇನಾದರೂ ಲೈಂಗಿಕ ಸಂಪರ್ಕ ಮಾಡಿದರೆ ಈ ರೋಗ ನಮಗೆ ಹರಡುತ್ತದೆ ಅನ್ನೋ ವಿಚಾರ ಬಹಳಷ್ಟು ಪ್ರಮಾಣದಲ್ಲಿ ಕಂಡುಬಂದಿದೆ. ಜೊತೆಗೆ